ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಮಾರ್ಕೆಟ್ ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ಸೋಮವಾರ ಯಾವ ರೀತಿಯಾಗಿರುತ್ತೋ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ನೋಡಿ, ಮುಂದಿನ ವಾರ ಒಂದು ರಜೆ ಇದೆ ಮಾರ್ಕೆಟಲ್ಲಿ. ಅಕ್ಟೋಬರ್ 2ನೇ ತಾರೀಕು ನಿಮಗೆ ಗೊತ್ತಿರೋ ಹಾಗೆ ರಜೆ ಇದೆ. ಹಾಗಾಗಿ ಸೆನ್ಸೆಕ್ಸಿನ ಎಕ್ಸ್ಪೈರಿಗೆ ಗುರುವಾರ ಬದಲಿಗೆ ಏನಾಗಿರುತ್ತೆ, ಈಗ ಬುಧವಾರನೇ ಆಗಿರುತ್ತೆ ಮುಂದಿನ ವಾರ. ಆದರೆ ಮಂಗಳವಾರ NSE ಮಂತ್ಲಿ ಎಕ್ಸ್ಪೈರಿ ಅಂದರೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಎಲ್ಲದರದ್ದು ಕೂಡ ಮಂಗಳವಾರನೇ ಎಕ್ಸ್ಪೈರಿ ಇರುತ್ತೆ. ಹಾಗಾಗಿ ಇಂಪಾರ್ಟೆಂಟ್ ವಾರ, ಮುಂದಿನ ವಾರ ಒಂದು ಇಂಪಾರ್ಟೆಂಟ್ ಘಟ್ಟಕ್ಕೆ ಕೂಡ ಬಂದು ನಿಂತಿದೆ ಮಾರ್ಕೆಟು. ಕೊನೆಯ ಸಪೋರ್ಟು ಅಂತ ಮಾತಾಡ್ಕೊಂಡಿದ್ವಿ ಶುಕ್ರವಾರ. ಸೊ ನೋಡೋಣ ಯಾವುದು ಕೊನೆಯ ಸಪೋರ್ಟ್ ಏನು ಕತೆ ಅಂತದನ್ನು ಗುರುವಾರ ಐ ಥಿಂಕ್ ವಿಡಿಯೋ ಮಾಡೋಗಿದ್ದೆ ನಾನು. ಶುಕ್ರವಾರ ಚಾರ್ಟ್ ಸ್ಟಾಕ್ನ ಇವತ್ತು ಮಾತಾಡ್ತಾ ಇದ್ದೀವಿ. ಸೊ ಮತ್ತೊಂದು ದಿನ ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಹೊಡೆತನ ತಿಂತು ಮಾರ್ಕೆಟು ಶುಕ್ರವಾರ ದಿವಸ. ಸೊ ಟಾಪ್ ಲೂಸರ್ ಅಂತ ನೋಡ್ತಾ ಬರೋದಾದ್ರೆ ಇಂಡಸ್ಇಂಡ್ ಬ್ಯಾಂಕ್ ಅನ್ಸುತ್ತೆ 3.78% ಕರೆಕ್ಷನ್ ಬಂದಿತ್ತು. ಅದೇ ರೀತಿಯಾಗಿ LNTನಲ್ಲಿ ಒಂದು ಹೊಸ ಪ್ರಾಜೆಕ್ಟ್ಗಳು ಬರ್ತಾ ಇದೆ. ಮೆಟ್ರೋದು ಒಂದು ಆಂಧ್ರದಲ್ಲಿ ಅದೊಂದು ಲಾಸ್ ಮೇಕಿಂಗ್ ಆಗಿತ್ತು, ಇವಾಗ ಅಲ್ಲಿಂದ ಒಂದು ಕಾಂಪೋಸಿಷನ್ ಬರುತ್ತೆ, ಈ ರೀತಿ ಅಂತೆಲ್ಲ ಬಂದಿದೆ. ಮತ್ತು ಲಾಸ್ಟ್ ವೀಕು ಕೂಡ ಒಂದೆರಡು ಆರ್ಡರ್ಗಳು ಕೂಡ ಬಂದಿತ್ತು LNTಗೆ. ಹಾಗಾಗಿ LNT ಟಾಪ್ ಗೇನರ್ ಆಗಿದೆ. ಟಾಟಾ ಮೋಟರ್ಸು ಸೈಬರ್ ಅಟ್ಯಾಕ್ ಆಗಿತ್ತು, ಅದರದ್ದು ಏನೋ ಒಂದು ಸ್ಟೇಟ್ಮೆಂಟ್ಗಳು ಬಂದಿರಬೇಕು, ಸ್ವಲ್ಪ ರಿಕವರಿ ಆಗಿದೆ. ನೋಡಿ, ಅವ್ರದ್ದು ಇನ್ಶೂರೆನ್ಸ್ ಇರಲಿಲ್ವಂತ. ಇವಾಗ ಯಾವ ರೀತಿ ಆಗಿದೆ ಅಂದರೆ ಸೈಬರ್ ಜಗತ್ತಲ್ಲಿ ಪರ್ಸನಲ್ ಆಗಿ ಕೂಡ ಸೈಬರ್ ಅಟ್ಯಾಕ್ಗಳು ಆಗ್ತಾ ಇರುತ್ತೆ, ಕಂಪ್ನಿಗಳಿಗೂ ಕೂಡ ಅಟ್ಯಾಕ್ ಮಾಡಿದ್ದಾರೆ. ಸೊ ಅದಕ್ಕೆ ಕಂಪ್ನಿಗಳು ಇನ್ಶೂರೆನ್ಸ್ನ ತಗೊಂಡಿರ್ತಾರೆ ಅದಕ್ಕೂ ಕೂಡ. ಯಾಕೆಂದರೆ ಎಲ್ಲಿ ಒಂದು ಅನಿರೀಕ್ಷತೆ ಇದೆಯೋ, ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ, ಅಲ್ಲಿ ಇನ್ಶೂರೆನ್ಸ್ ಇದ್ದರೆ ನಾವು ಸೇವ್ ಮಾಡ್ಕೋಬೇಕು ಅಂತ. ಯಾಕಂದರೆ JLRದು ಜಾಗ್ವಾರ್ ಲ್ಯಾಂಡ್ ರೋವರ್ದು ಕಂಪ್ಲೀಟ್ 1 ಇಯರ್ ಪ್ರಾಫಿಟ್ಟು ನಷ್ಟ ಭರಿಸೋಷ್ಟು ದೊಡ್ಡಿಗೆ ಅವ್ರಿಗೆ ಇದಾಗಿತ್ತು, ಏನಾಯಿತು, ಅಟ್ಯಾಕ್ ಆಗಿತ್ತು, ಸೈಬರ್ ಅಟ್ಯಾಕ್ ಆಗಿತ್ತು. ಸೊ 1.29% ಅಮೌಂಟ್ ಬಂದಿದೆ. ಟಾಟಾ ಮೋಟರ್ಸು ಸ್ವಲ್ಪ ಸ್ಟ್ರಗಲ್ ಆಗ್ತಾನೆ ಇದೆ ತುಂಬ ದಿನದಿಂದ. ಸೊ ಇದಿಷ್ಟು IT ಸೆಕ್ಟ್ರಲ್ಲಿ ಮತ್ತೆ ಒಂದು ದೊಡ್ಡದಾದ ಹೊಡೆತ ಬಂದಿದೆ. ಫಾರ್ಮಾ ಸೆಕ್ಟ್ರಿಗೆ ಐ ಥಿಂಕ್ ಶುಕ್ರವಾರ ನಾನು ಗ್ರೂಪಲ್ಲಿ ಇನ್ಫಾರ್ಮ್ ಮಾಡಿದ್ದೆ ನಿಮಗೆ, ಮತ್ತೊಂದು ಹೊಡೆತ ಕೊಟ್ಟಿದ್ದಾರೆ ಟ್ರಂಪ್ ಅವರು ಅಂತ. ಏನು 100% ಟ್ಯಾರಿಫ್ ಅಂತ ಹೇಳ್ಬಿಟ್ಟಿದ್ದಾರೆ. 100% ಟ್ಯಾರಿಫ್ ಅಂತ ಆಯಿತು ಅಂತಂದರೆ ಅಂದರೆ ಏನಂತ, ಅವರಿಗೆ ಯಾರಿಗೆ ಅಪ್ಲಿಕೇಬಲ್ ಆಗಲ್ಲ. ಈಗ ಆಲ್ರೆಡಿ US ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟನ್ನು ಓಪನ್ ಮಾಡಿದರೆ ಅಥವಾ ಆಲ್ರೆಡಿ ಇದೆ ಅಥವಾ ಮಾಡಬೇಕು ಅಂತ ಯಾರು ಬರ್ತಾ ಇದ್ದಾರೆ ಅವ್ರಿಗೆ ಅಪ್ಲಿಕೆ ಆಗೋಲ್ಲ. ಯಾರು ಬೇರೆ ಕಡೆಯಿಂದ ಮಾಡಿಕೊಂಡು ಪೇಟೆಂಟ್ ಆಗಿರುವಂಥ ಮೆಡಿಸಿನ್ನ US ಒಳಗಡೆ ತೊಗೊಂಬಂದು ಹಾಕ್ತಾ ಇದ್ರು, ನಿಮಗೆ 100% ಅಂತ. ನೋಡಿ, ಅಲ್ಲಿ ಫಸ್ಟ್ ಆಫ್ ಆಲು ಒನ್ ಆಫ್ ದ ಲಾರ್ಜೆಸ್ಟ್ ಇಂಪೋರ್ಟರ್ ಡ್ರಗ್ ಅಂದರೆ ಮತ್ತೇನು ಅನ್ಕೋಬೇಡಿ, ಫಾರ್ಮಾ ಡ್ರಗ್ ಅಂತಲೇ ಕರಿತಾರಲ್ವಾ. ಸೊ ಫಾರ್ಮಾದಲ್ಲಾಗಿರ್ಬೋದು, ಕೆಲವೊಂದು ಫೀಲ್ಡ್ಗಳಿದೆ US ಅಲ್ಲಿ, ದೇ ಆರ್ ಹೈಲಿ ಡಿಪೆಂಡೆಂಟ್ ಬೇರೆಯವ್ರ ಮೇಲೆ. ಸೊ ನಮ್ಮ ದೇಶದಿಂದ 47% ಏನು ಜೆನ್ರಿಕ್ ಮೆಡಿಸಿನ್ ಎಕ್ಸ್ಪೋರ್ಟ್ ಆಗುತ್ತೋ ಅದು US ತಗೊಳೋದು. US ಗೆ ಏನು ನೀಡ್ ಇದೆಯೋ ಅದರಲ್ಲಿ 47% ನಾವೇ ಇಂಡಿಯಾದನ್ನೇ ಪೂರೈಸೋದು. ಸೊ ಹಾಗಾಗಿ ಫಾರ್ಮಾ ಸೆಕ್ಟರ್ಗಳಿಗೆ ಒಂದು ದೊಡ್ಡ ನ್ಯೂಸ್ ಇದೆ. ಸ್ವಲ್ಪ ಮೊದಲೇನೂ ಇದು ಮಾಡ್ತಾರೆ ಅಂತಲೇ ಇತ್ತು. ಈಗ ಮತ್ತೆ ಹೇಳಿದ್ದಾರೆ, ಎಲ್ಲ ಕಡೆ ಮೂಗು ತೋರಿಸ್ತಾ ಇದ್ದಾರೆ, ಇಂಡಿಯಾಗೆ ಬೆದರಿಕೆ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ರಷ್ಯಾದಿಂದ ಆಯಿಲ್ ತಗೋಬೇಡಿ ಅಂತ ಮತ್ತೆ ಎಲ್ಲ ನ್ಯಾಟೋ ಎಲ್ಲೆಲ್ಲಿ ಓದ್ತಾರೋ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಸೊ ಈಗ ಕ್ರೂಡ್ ಆಯಿಲ್ ಕೂಡ ನಿಮಗೆ ಮೇಲೆ ಹೋಗಿದೆ ಅದ್ರ ಕಾರಣದಿಂದಾಗಿ. ನೋಡಿ, ಎಲ್ಲರನ್ನೂ ಎದುರ್ಕೊಂಡು ಆಗ್ತಾ ಇದ್ದಾರೆ. ಮತ್ತು ಕಂಪ್ನಿಗಳಲ್ಲೂ ಕೂಡ ಅದ್ಯಾರೋ ಮೈಕ್ರೋಸಾಫ್ಟಲ್ಲಿ ಸೀನಿಯರ್ ಎಕ್ಸಿಕ್ಯೂಟಿವ್ ಇದ್ದಾರಂತೆ, ಅವರನ್ನು ನೀವು ಫೈರ್ ಮಾಡಿ ಅಂತ ಕೇಳ್ಕೊತಾ ಇದ್ದಾರೆ. ಸುಮಾರು ಕಡೆ ಒಂದಿಷ್ಟು ಎದುರಾಕೊಳ್ಳೋದು ಮಾಡ್ತಾ ಇದ್ದಾರೆ ಟ್ರಂಪ್ ಅವರು. ನನ್ನ ಪ್ರಕಾರ ಒಂದು ಅಮೇರಿಕಾದಲ್ಲಿ ಇನ್ನೊಂದು ಲಾಬಿ ಕ್ರಿಯೇಟ್ ಆಗಿ ಟ್ರಂಪ್ ಅವ್ರನ್ನೇ ಇಳಿಸೋವಂಥದ್ದಾದ್ರೂ ಕೂಡ ಆಶ್ಚರ್ಯ ಇಲ್ಲ. ಯಾಕಂದರೆ ಅಷ್ಟು ಕೇಪಬಲ್ ಇದೆ ಇವರು. ಮುಟ್ಟಕ್ಕೆ ಹೋಗ್ತಾ ಇರುತ್ತೆ ಇಂಡಸ್ಟ್ರಿಗಳು, ಫಾರ್ಮಾ ಇಂಡಸ್ಟ್ರಿ ಆಗಿರ್ಬೋದು, IT ಸೆಕ್ಟರ್ ಆಗಿರ್ಬೋದು, ಇದೆಲ್ಲ ಕೂಡ ತುಂಬ ಬಿಲಿಯನರ್ಸ್ ಇರುವಂಥ ಒಂದು ಇಂಡಸ್ಟ್ರಿ ಅದು. ಹಾಗಾಗಿ ಇವರು ಬರೀ ತಲೆನೋವಾಯಿತು ಅಂತಂದರೆ ಏನು ಮಾಡ್ತಾರೆ, ಒಂದು ಪರ್ಯಾಯ ಏನೋ ಮಾಡ್ತಾರೆ, ಇಳಿಸ್ತಾರೆ. ಇದೆಲ್ಲ ಕಡೆ ಆಗುತ್ತೆ. ಅಂದರೆ ಹಂಗೆ ಆಗಲಿ ಅಂತ ನಾನು ಹೇಳ್ತಾ ಇಲ್ಲ. ಇಷ್ಟೊತ್ತಿಗೆ ಆಗಲೇ ಒಂದಿಷ್ಟು ಶುರು ಆಗಿರ್ಬೋದು ಆ ಥರ ಚಿಂತನೆಗಳು. ಯಾಕೆಂದರೆ ಒಂದಾದ್ಮೇಲೆ ಒಂದು ಬರ್ತಾನೆ ಇದೆ ಅಲ್ವಾ. ಈ ಕಾರಣದಿಂದಾಗಿ ನೋಡೋಣ ಅದೆಲ್ಲ ಏನು ಕತೆ ಏನಾಗುತ್ತೆ ಅಂತ. ಬಟ್ ಇದೆಲ್ಲ ಒಂದು ಸ್ಟೇಬಲ್ ಆಗೋ ತನಕ ಏನೋ ಆತಂಕ ಇಲ್ಲ, ಒಬ್ಬರ ಮೇಲೆ ಒಬ್ರು ಯಾವ ಟ್ಯಾರಿಫ್ ಆಗ್ತಾರೋ, ಯಾವತ್ತು ಯುದ್ಧ ಆಗುತ್ತೋ ಅಂತ ಇದೆಲ್ಲ ಆಗೋ ತನಕ ಮಾರ್ಕೆಟು ರಿಯಾಕ್ಟ್ ಆಗ್ತಾನೆ ಹೋಗುತ್ತೆ. ಇಂಡಿಯನ್ ಮಾರ್ಕೆಟ್ ಬಗ್ಗೆ ಒಂದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸ್ಪೆಷಲ್ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ತೋರಿಸ್ಬಿಡ್ತೀನಿ ನೋಡಿ ನಿಮಗೆ. ಇಂಡಿಯನ್ ಮಾರ್ಕೆಟು ನೋಡಿ, ಗ್ಲೋಬಲ್ PE ರೇಷೋ ಸಿಗುತ್ತೆ ನಮಗೆ ಇಲ್ಲಿ ಒಂದು ವೆಬ್ಸೈಟಲ್ಲಿ. ಸೊ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟಲ್ಲಿ ಎಲ್ಲಿ ಜಾಸ್ತಿ ಇದೆ, ಎಲ್ಲಿ ಕಮ್ಮಿ ಇದೆ ಅಂತ ನೀವು ನೋಡ್ತಾ ಬರೋದಾದ್ರೆ, ಇಂಡಿಯಾ 3rd ಮೋಸ್ಟ್ ಎಕ್ಸ್ಪೆನ್ಸಿವ್ ಮಾರ್ಕೆಟ್ ಇವಾಗ ಇಡೀ ವರ್ಲ್ಡಲ್ಲಿ. ಅಂದರೆ ಇನ್ವೆಸ್ಟ್ ಮಾಡೋದಕ್ಕೆ ಇನ್ನೂ ಕೂಡ ಅವಕಾಶ ಇದೆ, ವೆಯ್ಟ್ ಮಾಡಬೇಕು ಅನ್ನೋದು ಇದು ಹೇಳ್ತಾ ಇದೆ. ಯಾಕೆಂದರೆ ನ್ಯೂಜಿಲೆಂಡ್ ನಂತರ ಸ್ಥಾನದಲ್ಲಿ ಯುನೈಟೆಡ್ ಸ್ಟೇಟ್ಸು ಫುಲ್ 5 ಇಯರ್ ಟೈಮ್ ಫ್ರೇಮ್, 10 ಇಯರ್ ಟೈಮ್ ಫ್ರೇಮ್, 20 ಇಯರ್ಸ್ ಟೈಮ್ ಫ್ರೇಮ್ ಯಾವ ಥರ ನೋಡೋದಾದ್ರೂ ಕೂಡ US ಮಾರ್ಕೆಟಿನ ಈಗಿನ ಸದ್ಯದ ಏನು ಒಂದು ಅಲ್ಲಿ ಸೂಚ್ಯಂಕ ನಡೀತಾ ಇದೆ, ಅಲ್ಲಿ ನ್ಯಾಸ್ಡ್ಯಾಕ್ ಆಗಿರ್ಬೋದು, ಡಾವ್ ಜೋನ್ಸ್ ಆಗಿರ್ಬೋದು, ಅದು ಎಕ್ಸ್ಪೆನ್ಸಿವ್ ಆಗೇ ಇದೆ. ಇಂಡಿಯನ್ ಮಾರ್ಕೆಟು 5 ಇಯರ್ ಟೈಮ್ ಫ್ರೇಮಲ್ಲಿ ನೋಡೋದಾದರೆ ಫೇರ್ ವ್ಯಾಲ್ಯೂಯೇಷನ್ ಅಂತ ಕೊಡಿಸ್ತಾರೆ. ಯಾಕೆಂದರೆ ಲಾಸ್ಟ್ ಒಂದು 2-3 ಇಯರ್ಸಿಂದ ಒಂದು ರೇಂಜಲ್ಲಿ ಇದೆ ಅಲ್ವಾ. ಬಟ್ 10 ಇಯರ್ಸ್ 20 ಇಯರ್ಸಲ್ಲಿ ನೋಡೋದಾದ್ರೆ ಈಗಲೂ ಕೂಡ ನಾವು ಮಾಡ್ತಾ ಇರೋಂಥ ಬಿಸ್ನೆಸ್ಸಿಗೆ ಓವರ್ ವ್ಯಾಲಿಡ್. ಯಾಕೆ ಇಂಡಿಯಾದಲ್ಲಿ ಆ ಥರ ಬಂತು ಅಂದರೆ, ಓಕೆ, ಚೈನಾ +1 ಸ್ಟ್ರಾಟಜಿ ಇದೆ. US ಕಂಪ್ನಿಗಳು ಸೇರಿದಂಗೆ ಬೇರೆಯವರೆಲ್ಲ ಕೋವಿಡ್ ಆದಮೇಲಿಂದ ಚೈನಾ ಬಿಟ್ಟು ಬೇರೆ ಕಡೆ ಆಪರ್ಚುನಿಟಿ ಹುಡುಕ್ತಾ ಇದ್ದಾರೆ. ಅಷ್ಟು ಮ್ಯಾನ್ ಪವರ್ ಆಗಲಿ, ಅಷ್ಟು ಪೂರಿಸುವಂಥ ಟ್ಯಾಲೆಂಟ್ಗಳಾಗಲಿ ಇರುವಂಥದ್ದು ಓಕೆ ಇಂಡಿಯಾದಲ್ಲಿದೆ. ಅದರ ಗೌರ್ಮೆಂಟಲ್ಲೂ ಅದೇ ರೀತಿ ಅಲೈನ್ಮೆಂಟ್ ಬಂತು ಅಂತಂದರೆ ಒಂದು ದೊಡ್ಡ ಪುಷ್ ಬರ್ಬೋದು ಇಂಡಿಯಾಗೆ ಅಂತ ಆ ಒಂದು ಸೆಂಟಿಮೆಂಟು ಬಿಲ್ಡಪ್ ಆಗಿತ್ತು. ಈಗ ಏನಾಗ್ತಾ ಇದೆ, ಸೊ ವಾಪಸ್ ಚೈನಾಗೆ ಅಡ್ವಾಂಟೇಜ್ ಆಗುವಂಥ ಸಿಚುವೇಶನ್ ಬರ್ತಾ ಇದೆ. ಯಾಕೆಂದರೆ ಈಗ ನೀವು ಔಟ್ಸೋರ್ಸಿಂಗ್ ಮಾಡೋಂಗಿಲ್ಲ, ಇಂಡಿಯಾದಲ್ಲಿ ಮಾಡೋಂಗಿಲ್ಲ, ಟ್ಯಾರಿಫ್ ಹಾಕ್ತೀವಿ ಹಂಗೆ ಅಂತ ಹೇಳ್ಬಿಟ್ಟು ಇವಾಗ ನೋಡಿ, ಚೈನಾ ನೋಡಿ ಫುಲ್ ಫೇರ್ ಮಾರ್ಕೆಟ್ ಇವಾಗ ಅಲ್ವಾ. ಎಲ್ಲಿ ಬಾಟಮಲ್ಲಿದೆ ಚೈನಾದು
ಪಿ ರೇಷೋ ನೋಡೋದಾದರೆ, ಯಾಕಂದರೆ ತುಂಬ ದೊಡ್ಡ ಕರೆಕ್ಷನ್ ತಿನ್ಬಿಟ್ಟಿದ್ದಾರೆ ಅವರು ಆಲ್ರೆಡಿ. ಸೊ ಆ ಕಡೆ ಮಾರ್ಕೆಟ್ಗಳು ವಿದಿನ್ ಇಂಡಿಯಾ ಏಷ್ಯಾದಲ್ಲಿ ಅಂತಲೇ ನೋಡೋದಾದರೆ ನೀವು ಫಿಲಿಪೈನ್ಸ್ ಇದೆಲ್ಲ ಸಣ್ಣ ಸಣ್ಣ ಕಂಟ್ರಿಗಳು, ಆದರೆ ಇಂಡೋನೇಷ್ಯಾ, ಚೈನಾ ಈ ಥರದ್ದೆಲ್ಲ ನಮಗೆ ಅಂಡರ್ ವ್ಯಾಲ್ಯೂಡ್ ಕೂಡ ಕಾಣಿಸ್ತಾ ಇದೆ. ಇವಾಗ ಫೇರ್ ಹೋಗಲಿ, ಅಂಡರ್ ವ್ಯಾಲ್ಯೂಡ್ ಅಂದರೆ ವ್ಯಾಲ್ಯೂ ಇನ್ವೆಸ್ಟಿಂಗಿಗೆ ಆಪರ್ಚುನಿಟಿ ಕಾಣಿಸ್ತಾ ಇದೆ. ಒಬ್ಬ ದೊಡ್ಡ ಇನ್ವೆಸ್ಟರು ನನ್ನ ಹತ್ರ ದುಡ್ಡಿದೆ ಅಂದರೆ ಏನು ಮಾಡ್ತಾನೆ ಅವನು, ಯಾಕೆ ಓವರ್ ವ್ಯಾಲ್ಯೂಡಲ್ಲಿ ಇರ್ತಾನೆ, ಎಕ್ಸ್ಪೆನ್ಸಿವ್ ಮಾರ್ಕೆಟ್ ಇರ್ತಾನೆ, ಎಲ್ಲಿ ಆಪರ್ಚುನಿಟಿ ಇದೆಯೋ ಈಸಿ ಇದೆಯೋ ಅಲ್ಲಿಗೆ ಶಿಫ್ಟ್ ಆಗ್ತಾನೆ. ಅದೇ ಆಗ್ತಾ ಇರುವಂಥದ್ದು FIIಗಳದ್ದು ಲಾಸ್ಟು 2 ಇಯರ್ಸಿಂದ ನೀವು ನೋಡ್ತಾ ಬಂದರೆ ಕಂಟಿನ್ಯೂಸ್ ಆಗಿ ತೆಗೆದು ಬೇರೆ ಕಡೆ ಎಲ್ಲಿ ವ್ಯಾಲ್ಯೂ ಅಂತ ಅನ್ಸುತ್ತೋ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಸೊ ಇದು ಒಂದು ಗೊತ್ತಿರಲಿ ಅಂತ ಹೇಳಿದೆ. ಹಿಸ್ಟಾರಿಕಲ್ ಪಿಗಳನ್ನು ನಾವು ಇಲ್ಲಿ ನೋಡ್ಬೋದು, worldpratio.com ಅಂತ ಈ ವೆಬ್ಸೈಟ್ ಹೆಸರು. ಸೊ ಮುಂದಕ್ಕೆ ಹೋಗೋಣ. ಈಗ ಬ್ಯಾಂಕ್ ನಿಫ್ಟಿದು ಎಕ್ಸ್ಪೈರಿ ಇದೆ, ಅದನ್ನು ಮಾತಾಡಬೇಕು. ಸೊ ನಿಫ್ಟಿ ನೆಕ್ಸ್ಟ್ 15ನಲ್ಲಿ ಕೂಡ ಅಕ್ರಾಸ್ ದ ಬೋರ್ಡ್ ರೆಡ್, ಏನಾದರೂ ಗ್ರೀನ್ ಕಾಣಿಸ್ತಾ ಇದೆ ನಮಗೆ ಇಲ್ಲಿ. ಏನು ತೋರಿಸುತ್ತೆ, ಇದು ಒಂದು ಮಾರ್ಕೆಟಲ್ಲಿರೋ ವೀಕ್ನೆಸ್ನ ತೋರಿಸ್ತಾ ಹೋಗುತ್ತೆ. ಐ ಥಿಂಕ್ ಟೊರೆಂಟ್ ಫಾರ್ಮಾ ಅದು ಹೆಂಗೆ ಎಲ್ಲ ಫಾರ್ಮದ ಮಧ್ಯದಲ್ಲಿ ಅದು 0.83% ಬಂತು. ಮೋಸ್ಟ್ಲಿ ಅವ್ರು ಆಲ್ರೆಡಿ US ಅಲ್ಲಿ ಪ್ಲಾಂಟ್ ಇರಬೇಕು. ಐ ಥಿಂಕ್ ಸತೀಶ್ ಅವರು ಕೂಡ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ರು ಯಾರ್ಯಾರಿಗೆ ಎಷ್ಟೆಷ್ಟು ಇಂಪ್ಯಾಕ್ಟ್ ಇದೆ ಅಂತ. ಒಂದ್ಸಲ ನೋಡ್ಬಿಡ್ತೀನಿ ಅದರಲ್ಲಿ ಏನಾದರೂ ಇದೆಯಾ ಅಂತ. ಯಾಕೆಂತಂದರೆ ಅವ್ರು ಹೇಳಿರೋದು ಅದೇ ರೀತಿ ಯಾರ್ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ನೋಡಿ, ಟೊರೆಂಟ್ ಫಾರ್ಮಾದು 25 to 30% ಇದೆ. ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಮಿನಿಮಮ್ ರೇಂಜಲ್ಲಿ ಇರೋದು ಅವ್ರದ್ದೇನೆ. ಸಿಪ್ಲಾದು ಮತ್ತು ಟೊರೆಂಟ್ ಫಾರ್ಮಾದು ಇವರಿಬ್ಬರದೇ ಒಂದು 25 to 30% ರೆವೆನ್ಯೂ US ಮೇಲೆ ಡಿಪೆಂಡ್ ಆಗಿರೋದು. ಅಂದರೆ ಬರೀ US ಪೂರೈಕೆ ಮಾಡ್ತಾ ಇಲ್ಲ ಅವರು. ಬಟ್ ಬೇರೆದಾದರೆ ನಿಮ್ಮ ಡಾಕ್ಟರ್ ರೆಡ್ಡೀಸ್ ಆಗಿರ್ಬೋದು, ನ್ಯಾಟ್ಕೋ ಆಗಿರ್ಬೋದು, ಅರೋಬಿಂದೋ ಫಾರ್ಮಾ ಆಗಿರ್ಬೋದು, ಇವ್ರದ್ದೆಲ್ಲ 45-50% ಕಂಪ್ಲೀಟ್ಲಿ US ಮೇಲೇ ಡಿಪೆಂಡ್ ಆಗಿರೋದು, ಮ್ಯಾನ್ಕೈಂಡ್ ಫಾರ್ಮಾ ಎಲ್ಲರೂ ಕೂಡ. ಸೊ ಹಾಗಾಗಿ ಅಂಥ ಕಂಪ್ನಿಗಳಿಗೆ ತುಂಬ ಒಂದು ದೊಡ್ಡ ಒಂದು ಹೊಡೆತವನ್ನು ಬೀಳ್ತಾ ಹೋಗುತ್ತಿದ್ದು. ಟಾಪ್ ಲೂಸರು ಫಾರ್ಮಾ ಸೆಕ್ಟರ್ದೆ, ಟಾಪ್ ಗೇನರು ಅಲ್ಲಿದೆ ಇದೆ. ಸೊ 4.34% ಕರೆಕ್ಷನ್ ಬಂದಿರೋದ್ರ ಮೂಲಕ ಝೈಡಸ್ ಲೈಫ್ ಸೈನ್ಸ್ ಟಾಪ್ ಲೂಸರ್ ಆಗಿದೆ. ಸೊ ಬೇರೆ ಎಲ್ಲ ಸೆಕ್ಟರಲ್ಲೂ ಕೂಡ ನೆಗೆಟಿವ್ ಬಂದಿದೆ. ತುಂಬ ಒಂದು ಖಾರವಾಗಿ ಕ್ಲೋಸಿಂಗ್ ಆಗಿದೆ ಯಾವತ್ತು ಶುಕ್ರವಾರ ದಿನ ನಿಫ್ಟಿ. ನೋಡೋಣ ಏನು ಅಂತ ಮಾತಾಡ್ತಾ ಹೋಗ್ತೀನಿ. ಈಗ ನೋಡಿ, ಶುಕ್ರವಾರಕ್ಕಿಂತ ಮುಂಚೆ ನಾವೇನು ಮಾತಾಡಿದ್ವಿ, ಪ್ರತಿದಿನ ಒಂದು ಹೊಸ ಲೋ ಮಾಡ್ತಾ ಇದೆ, ಎಲ್ಲಿ ತನಕ ಲೋ ಮಾಡ್ಕೊತ ಹೋಗಲಿ, ಏನು ಕೂಡ ಆತಂಕ ಪಡಬೇಕಾಗಿಲ್ಲ ಅಂತ ಮಾತಾಡಿದ್ವಿ. ಯಾಕೆ, ನೆಕ್ಸ್ಟ್ ಸಪೋರ್ಟ್ ಝೋನ್ ಅಂತ ಇರೋವಂಥದ್ದು ಇಲ್ಲಿ, ಈ ಝೋನಲ್ಲಿ ಏನು ಬೇಕಾಗುತ್ತೆ ಅನ್ನೋದು ಇಂಪಾರ್ಟೆಂಟು. 100-day ಮೂವಿಂಗ್ ಆವರೇಜ್ ಲೆವೆಲ್ ಕೂಡ ಇದೆ, ಒಂದು ಟ್ರೆಂಡ್ ಲೈನ್ ಅಂತ ಹಾಕೊಂಡಿದ್ವಿ. ಆ ಟ್ರೆಂಡ್ನ ಬ್ರೇಕ್ಔಟ್ ಆಗಿದೆ, ವಾಪಸ್ ಬಂದರೆ ಅದು ಸಪೋರ್ಟ್ ಏರಿಯಾ ಕೂಡ ಆಗಿರುತ್ತೆ. ಎಲ್ಲ ಕಂಡೀಷನ್ನು ಸ್ಯಾಟಿಸ್ಫೈ ಆಗಬೇಕಾಗಿತ್ತು. ಮಾರ್ಕೆಟು ಇಲ್ಲಿ ನಿಲ್ಲೋ ಥರದ್ದು ಆಗಿದ್ದಿದ್ರೆ ಇಲ್ಲಿ ನಿಲ್ಲಬೇಕಾಗಿತ್ತು. ಆದರೆ ಏನು ಮಾಡಿದೆ, ಏನಕ್ಕೂ ಬೆಲೆ ಕೊಡಲ್ಲ ನಾನು ಅಂತ ಕೊಚ್ಕೊಂಡು ಹೋಗೋ ಥರ ಕ್ಯಾಂಡ್ಲು ಮಾಡಿದೆ. ಈ ಥರ ಮಾಡಿದ್ರೆ ಏನಂತ ಮಾತಾಡ್ತಾ ಇರ್ತೀವಿ, ಬಸ್ ಸ್ಟ್ಯಾಂಡನ್ನ ಕೊಚ್ಕೊಂಡು ಹೋಗೋ ಥರ ಲೆವೆಲ್ ಬರ್ತಿದೆ ಅಂದರೆ ಮಾರ್ಕೆಟಲ್ಲಿ ಒಂದು ವೀಕ್ನೆಸ್ ಇದೆ ಅಂತ. ನೋಡಿ, ವೀಕ್ನೆಸ್ ಇದೆಯಾ ಇಲ್ವಾ ಅನ್ನೋದು ಈ ಲೆವೆಲ್ ಏನಾಗುತ್ತೋ ಅದಾದಮೇಲೆ ನೋಡೋಣ. ಈಗ ಬೇಡ ಅಂತ ಮಾತಾಡಿದ್ವಿ, ಆದರೆ ಬಂದಿರೋದು ನೋಡಿದ್ರೆ ಯಾವುದಕ್ಕೂ ಬೆಲೆ ಕೊಡ್ದಂಗೆ ಬಂದು ಕ್ಲೋಸಿಂಗ್ ಆಗಿದೆ. ನೆಕ್ಸ್ಟ್ ಎಲ್ಲಿ ಕಾಣಿಸ್ತಾ ಇದೆ ಟಾರ್ಗೆಟು, 24,400 ಟಾರ್ಗೆಟ್ಗಳು ಕಾಣಿಸ್ತಾ ಇದೆ. ಯಾಕಂದರೆ ಇದ್ರೊಳಗಡೆ ಬಂದಾಗಿದೆ, ತುಂಬ ಜೋರಾಗಿ ಫಾಸ್ಟಾಗಿ ಯಾವುದಕ್ಕೂ ಲೆಕ್ಕನೇ ಇಲ್ಲ ಅನ್ನೋ ಥರ ಬರ್ತಾ ಇದೆ. ಈ ಝೋನ್ನೆಲ್ಲ ಬ್ರೇಕ್ ಆಗಿದೆ. ಈಗ ವಾಪಸ್ ಮೇಲ್ಗಡೆ ಹೋದ್ರೂ ಕೂಡ ಇದೇ 24,750, 883 ಇದೆಲ್ಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗಿ ಉಳಿತಾ ಹೋಗುತ್ತೆ. ಹಾಗಾಗಿ ಮಾರ್ಕೆಟಿಗೆ ನೆಕ್ಸ್ಟ್ 200-day ಮೂವಿಂಗ್ ಆವರೇಜು ಕೂಡ ಹೌದು, ಹಿಸ್ಟಾರಿಕಲಿ ಮಾಡಿರುವಂಥ ಸಪೋರ್ಟ್ ಝೋನು ಕೂಡ ಹೌದು. ಅದು ಯಾವುದು, 24,400. ಮೊನ್ನೆ ದಿವಸನೇ ಮಾತಾಡಿದ್ದೆ, 24,750 ಬ್ರೇಕ್ ಆಯಿತು ಅಂದರೆ 24,000 ಕೂಡ ಬರುವಂಥ ಸಾಧ್ಯತೆ ಇದೆ ಅಂತ. ಈಗಲೂ ಕೂಡ ಲಾಂಗ್ ಟರ್ಮ್ ವ್ಯೂ ಅದೇ ಇರಬೇಕು, 24,000 ಟೆಸ್ಟ್ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಮಾರ್ಕೆಟಿಗೆ. ಆದರೆ ಅದಕ್ಕಿಂತ ಮುಂಚೆ 24,400 ಸಪೋರ್ಟ್ ಇದೆ, ಅಲ್ಲಿಗೆ ಹೋಗುತ್ತಾ ಏನು ಕತೆ ಆಗುತ್ತೆ ಅಂತ ನೋಡೋಣ. ಆಪ್ಷನ್ ಚಾನಲ್ ನೋಡೋದಾದರೆ 24,500 ರೌಂಡ್ ಲೆವೆಲ್ಲು, ಅಲ್ಲಿ ಒಂದು ಸಪೋರ್ಟ್ ಇರಬೇಕು. ಅದನ್ನ ಉಳಿಸ್ಕೊಂತಾರ ಇಲ್ವಾ, ಏನು ಕತೆ ಅನ್ನೋದನ್ನ ನೋಡ್ತಾ ಹೋಗೋಣ. ವೀಕೆಂಡಲ್ಲಿ ಏನು ಬೇಕಾದ್ರೂ ಸುದ್ದಿಗಳು ಬರ್ಬೋದು, ಏನು ಬೇಕಾದ್ರೂ ಚೇಂಜಸ್ಗಳಾಗ್ಬೋದು, ಎಲ್ಲದಕ್ಕೂ ಮಾರ್ಕೆಟ್ ರಿಯಾಕ್ಟ್ ಆಗೋ ಥರ ಸಿಚುವೇಶನ್ ಇದೆ. ವೀಕ್ಲಿ ಕ್ಯಾಂಡಲ್ ನೋಡೋದಾದರೆ ಖಾರವಾದ ಕ್ಯಾಂಡಲ್ ಇದು. ಯಾಕೆ ಖಾರವಾದ ಕ್ಯಾಂಡಲು, 3 ವಾರದಿಂದ ಒಂದು ಲೆಕ್ಕ, ಒಂದೇ ವಾರದಲ್ಲಿ ಒಂದು ಲೆಕ್ಕ ಅನ್ನೋ ಥರ ಕ್ಯಾಂಡಲ್ ಮಾಡಿಬಿಟ್ಟು ಹೋಗಿದೆ ಅಲ್ವಾ. ಸೊ ಮುಂದಿನ ವಾರ ಈ ವೀಕಿನ ಇದಕ್ಕೆ ಇದು ಕನ್ಫರ್ಮೇಷನ್ ಆಗಬೇಕು ಅಂದರೆ ಮುಂದಿನ ವಾರನೇ ನಾವು 24,000 ನೋಡಿದ್ರು ಕೂಡ ಆಶ್ಚರ್ಯ ಇಲ್ಲ, ಯಾಕಂದರೆ ಬಂದಿರುವಂಥ ಹೊಡೆತ ನೋಡೋದಾದರೆ. ಆದರೆ ಈ ಒಂದು ಝೋನ್ನ ನಾನು ವೀಕ್ಲಿ ಕ್ಯಾಂಡಲಲ್ಲಿ ಇರುವಂಥ ಝೋನು ಇದನ್ನ ನಾನು ಇಟ್ಕೊತೀನಿ ಅಂದರೆ ಅದೇ 24,400 ಬರ್ತಾ ಹೋಗುತ್ತೆ. ಸೊ 24,400 ಮುಂದಿನ ವಾರಕ್ಕೆ ವೆರಿ ಇಂಪಾರ್ಟೆಂಟು. ನಾನು ಲಭ್ಯ ಇರೋದಿಲ್ಲ, ಎಲ್ಲಿ ತನಕ ಲಭ್ಯ ಇರೋದಿಲ್ಲ, ಗುರುವಾರ ವಾಪಸ್ ಬರ್ತಾ ಇದ್ದೀನಿ ನಾನು. ಸೊ ನಾನು ಬೆಂಗಳೂರಿನಲ್ಲಿ ಇರೋದಿಲ್ಲ 3 ದಿನ. ಹಾಗಾಗಿ ಸೊ ಮುಂದಿನ ವಾರಗಳು ವೀಡಿಯೋಗಳು ಆದಷ್ಟು 1-2 ಸ್ಕೆಡ್ಯೂಲ್ ಮಾಡಿಬಿಟ್ಟು ಹೋಗ್ತೀನಿ ನಾನು. ಆದರೆ ಲೈವ್ ಮಾರ್ಕೆಟ್ ಚಾರ್ಟ್ ಸ್ಟಾಕ್ನ ನಾವು ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಮುಂದಿನ ವೀಕ್ಲಿ ಕ್ಯಾಂಡಲು ಯಾವ ರೀತಿ ಆಗುತ್ತೆ ಅಂತ ನೋಡೋಣ. 24,000 ಟೆಸ್ಟ್ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ ಮುಂದಿನ ವಾರಕ್ಕೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನೂ ಮಾತಾಡಬೇಕು, ಸೆನ್ಸೆಕ್ಸನ್ನು ಮಾತಾಡ್ತಾ ಬಂದ್ಬೋಣ. ಸೊ ಸೆನ್ಸೆಕ್ಸಲ್ಲಿ ನೋಡೋದಾದ್ರೆ ಈಗ 80,000 ಬ್ರೇಕ್ ಆಗುವಂಥ ಲೆವೆಲ್ ಇದೆ, ಅಂದರೆ ನಿಫ್ಟಿಗಿಂತ ಒಂದು ಹಂತ ಮುಂದೆ ಇದೆ. ನಿಫ್ಟಿನಲ್ಲಿ 1 ಡೇ ಕ್ಯಾಂಡಲಲ್ಲಿ ಈಗಷ್ಟೇ ಯಾವುದದು 200-day ಮೂವಿಂಗ್ ಆವರೇಜ್ನ ಬ್ರೇಕ್ ಆಗಿದೆ. ಆದರೆ ಸೆನ್ಸೆಕ್ಸಲ್ಲಿ ಆಲ್ರೆಡಿ 200-day ಮೂವಿಂಗ್ ಆವರೇಜಿಗೆ ಬಂದುಬಿಟ್ಟಿದೆ. 80,000 ವೆರಿ ಇಂಪಾರ್ಟೆಂಟ್ ಲೆವೆಲ್ ಆಗ್ತಾ ಹೋಗುತ್ತೆ ಸೆನ್ಸೆಕ್ಸ್ಗೆ. 80,000 ಬ್ರೇಕ್ ಆಯಿತು ಅಂದರೆ ನೋಡಿ, ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಆಗಿದ್ದಂಥ ಝೋನು, ಇದನ್ನು ಸೇರಿಸ್ಕೊಂಡು ನೀವು ಹೆಡ್ ಆ್ಯಂಡ್ ಶೋಲ್ಡರ್ಸ್ ಅಂತೀರ ಅಂದರೆ ಏನಂತ ಕಾಣಿಸ್ತಾ ಇದೆ, ತುಂಬ ದೊಡ್ಡ ಫಾಲು ಬಾಕಿ ಇದೆ ಅನ್ನೋದು ಕಾಣಿಸ್ತಾ ಇದೆ. ನೋಡೋಣ ಅದೆಲ್ಲ ಆಗುತ್ತಾ, 77,000 ತನಕ ಬರುತ್ತಾ, ಏನು ಕತೆ ಅನ್ನೋದನ್ನ. ಬಟ್ ಫಸ್ಟು 80,000 ಏನು ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ನೋಡ್ತಾ ಹೋಗಬೇಕು, ಯಾವುದು ಸೆನ್ಸೆಕ್ಸಲ್ಲಿ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಅಂತ ನೋಡ್ಕೊಂಡು ಬರೋದಾದರೆ ಬ್ಯಾಂಕ್ ನಿಫ್ಟಿನೂ ಕೂಡ ಈಗ ಇಂಪಾರ್ಟೆಂಟ್ ಘಟ್ಟಕ್ಕೆ ಬಂದಿದೆ. ಬ್ಯಾಂಕ್
ನಿಫ್ಟಿದು ಕೂಡ ಎಕ್ಸ್ಪೈರಿ, ಅದು ಕೂಡ 54,000ನ ಮತ್ತೆ ಈಗ ಮೇಕ್ ಆರ್ ಬ್ರೇಕ್ ಅಂತ ಮಾಡಕ್ಕೆ ಬಂದಿದೆ. ಯಾಕೆ 54,000 ಮೇಕ್ ಆರ್ ಬ್ರೇಕು? ಹಿಂದೆ ಮಾಡಿದಂಥ ಲೆವೆಲ್ಲು ಅಟೆಂಪ್ಟ್ ಆಗಿ ರೆಸಿಸ್ಟೆನ್ಸ್ ತಿಂದಿದ್ದಂಥ ಲೆವೆಲ್ಲು 2 ಸಲ ಸಪೋರ್ಟ್ ತಿಂದಿದೆ, ಅದೇ ಥರ ಉಳ್ಕೊಂಡಿರೋದಿಲ್ಲ. ಈ ಝೋನ್ ಏನಾದ್ರು ಬ್ರೇಕ್ ಆಯಿತು ಅಂದರೆ 53,500 54,000 ಈ ಝೋನ್ ಹತ್ತಿರ ಇದೆ. ಬ್ರೇಕ್ ಆಯಿತು ಅಂದರೆ ಇದರಲ್ಲೂ ಕೂಡ ಒಂದು ದೊಡ್ಡ ಫಾಲ್ ಬರ್ಬೋದು, 51,000 ತನಕನೂ ಆಗ ಬ್ಯಾಂಕ್ ನಿಫ್ಟಿ ಹೋಗ್ತಾ ಹೋಗ್ಬೋದು. ಬ್ಯಾಂಕ್ ನಿಫ್ಟಿಗೆ ಐ ಥಿಂಕ್ ನಾನು ಸೆನ್ಸೆಕ್ಸಲ್ಲಿ ಹಿಂದೆ ಒಂದು ಲೆವೆಲ್ ಹಾಕೊಂಡಿದ್ದೆ, ಅದನ್ನ ಮಾತಾಡ್ತಾ ಬರೋಣ. ನೋಡಿ ಅದೆಲ್ಲಿ ಕಾಣಿಸ್ತಾ ಇದೆ, 52,910 ಹತ್ತಿರ ಇದೆ. ಸೊ ಅಲ್ವಾ, 52,910 ಹತ್ತಿರ ಇಲ್ಲಿ ಇದ್ದಿದ್ದಂಥದ್ದು ಅಂತ. ಬಟ್ ಅಲ್ಲಿ ಅದು ಇವಾಗ ಅಂಥ ಒಂದು ಪ್ರಾಮುಖ್ಯತೆ ಕೊಡೋ ಲೆವೆಲ್ ಆಗಲ್ಲ ನನ್ನ ಪ್ರಕಾರ. ಯಾಕೆಂದರೆ 1 ಮಂತ್ಲಿ ಕ್ಯಾಂಡಲ್ ಹೋಗೋದಾದರೆ ಎಲ್ಲೂ ಇಲ್ಲ. ಅವಾಗ ಹಾಕೊಂಡಿದ್ವಿ ಅವಾಗ, ಯಾಕೆಂದರೆ ಅದೇ ಆಲ್ ಟೈಮ್ ಹೈ ಆಗಿತ್ತು ಮಾರ್ಕೆಟಿಗೆ. ಬಟ್ ರೆಸ್ಪೆಕ್ಟ್ ಅಂತ ಮಾಡಬೇಕು ಅಂತಂದರೆ ಅದಕ್ಕಿಂತ ಮುಂಚೆ ಈ ಝೋನ್ ಇದೆಯಲ್ಲ ಅಂದರೆ ಸರಿ ಸುಮಾರು 54,000ದಿಂದ ಕೆಳಗಡೆ 53,500 ಆಸ್ಪಾಸಿನ ಝೋನನ್ನು ಬೀಟ್ ಮಾಡಬಾರ್ದು ಬ್ಯಾಂಕ್ ನಿಫ್ಟಿ. 53,500 ಬ್ರೇಕ್ ಆಯಿತು ಅಂದರೆ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಒಂದು ದೊಡ್ಡ ವೀಕ್ ಸೆಂಟಿಮೆಂಟೇ ಕಾಣಿಸ್ತಾ ಇದೆ ನಮಗೆ. ಸೊ ಆಗ ಇಲ್ಲಿ ಒಂದು ಗ್ಯಾಪ್ ಮಾಡ್ಕೊಂಡು ಹೋಗಿತ್ತಲ್ಲ, ಇಲ್ಲಿ ನೋಡಿ ಇಲ್ಲಿ ಈ ಗ್ಯಾಪನ್ನು ಮಾಡ್ಕೊಂಡು ಹೋಗಿದೆ. ಆ ಗ್ಯಾಪನ್ನು ಫಿಲ್ ಆಗಿದೆಯಾ? ಆಗಿಲ್ಲ. ಯಾಕೆಂದರೆ ಹಿಂದೆ ಒಂದು ತುಂಬ ಝೋನಲ್ಲಿ ಒದ್ದಾಡಿತ್ತು ಅಂದರೆ ಫಿಲ್ಲೇ ಮಾಡಬೇಕು ಇಲ್ಲ ಅಂತ ಮಾತಾಡಿದ್ವಿ. ಆದರೆ ಹಿಂದೆ ಇರೋ ಲೆವೆಲ್ಲು ಇಲ್ಲಿ ಗ್ಯಾಪು ಅಂತ ನೋಡಿದ್ರೆ ಈ ಲೆವೆಲ್ಲು ಕುಷನ್ ಆಗ್ತಾ ಹೋಗುತ್ತೆ. ಅಂದರೆ 52,000ದಿಂದ 51,000 ಅಲ್ಲಿ ತನಕ ಬರುತ್ತಾ ಬ್ಯಾಂಕ್ ನಿಫ್ಟಿ? ಬರುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಮಾರ್ಕೆಟು ತುಂಬ ವೀಕಲ್ಲಿ ಕ್ಲೋಸಿಂಗ್ ಆಗ್ತಾ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಈ ವಾರಕ್ಕೆ ಅಂತ ನೋಡ್ತಾ ಬರೋದಾದರೆ ಎಲ್ಲಿದೆ ಬ್ಯಾಂಕ್ ನಿಫ್ಟಿನಲ್ಲಿ ಲೆವೆಲ್ಸು ಅಂತ ನೋಡೋದಾದರೆ 55,000ದಲ್ಲಿ ದೊಡ್ಡ ಮಟ್ಟಿನ ಒಂದು ಸಿ ಸೆಲ್ ಆಗಿದೆ, ಅಂದರೆ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಬಿಲ್ಡ್ ಆಗಿದೆ. 54,000ದಲ್ಲಿ ಸದ್ಯದಲ್ಲಿ ಸಪೋರ್ಟ್ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ನಿಫ್ಟಿ ನೋಡೋದಾದರೆ 25,000ದಲ್ಲಿ ದೊಡ್ಡ ಮಟ್ಟಿನ ರೆಸಿಸ್ಟೆನ್ಸ್ ಇದೆ, 24,800 ಇದೆ, 24,500 ಸದ್ಯಕ್ಕೆ ಸಪೋರ್ಟ್ ಇದೆ. ಆದರೆ ಅದು ಹಾಗೆ ಉಳ್ಕೊಳುತ್ತಾ ಇಲ್ವಾ ಅನ್ನೋದು ನಾಳೆ ದಿವಸ ಎಲ್ಲಿ ಓಪನ್ ಆಗುತ್ತೆ ಅನ್ನೋದನ್ನ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಸೋಮವಾರ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಸುಮಾರು ವಿಚಾರ ನಿರ್ಧಾರ ಆಗುತ್ತೆ. ಸರಿ, ಇವಾಗ ಓಪನ್ ಆಯಿತು, ಗ್ಯಾಪ್ ಆಫ್ ಓಪನಿಂಗ್ ಆಯಿತು. ಸೊ ಯಾವ ರೀತಿಯಾಗಿ ನೋಡಬೇಕು ಮಾರ್ಕೆಟ್ನ ಅಂದರೆ ನೋಡಿ, ಈಗ ಈ ಥರ ಮಾಡಲಾದಾಗ ಈಸಿ ಸ್ವಲ್ಪ. ಯಾಕೆ ಅಂದರೆ ನಮಗೆ ಹಿಂದಿನ ಘಟ್ಟಗಳು ಸಿಗ್ತಾ ಹೋಗುತ್ತೆ. ಯಾವುದದು ಘಟ್ಟಗಳು ಅಂದರೆ ನೋಡಿ, ಇಲ್ಲೊಂದಿದೆ, ಇಲ್ಲಿ ಒಂದು ಆಗಿದ್ದಂಥ ಘಟ್ಟ ಇದು, ಕರೆಕ್ಟಾ? ನೋಡಿ ಇಲ್ಲೊಂದು ಬೇಸ್ ತೊಗೊಂಡು ಮೇಲ್ಗಡೆ ಹೋಗಿದೆ ಘಟ್ಟ. ಮಾರನೇ ದಿನ ಬಂದಾಗ ಅಲ್ಲಿ ಆಗಿದೆ, ಇದೊಂದು ಘಟ್ಟ ಕಾಣಿಸ್ತಾ ಇದೆ ಇಲ್ಲಿ. ಸೊ ಇಲ್ಲಿ ಬಂದಾಗ ಇಲ್ಲಿ ಒಂದು ಲೆವೆಲ್ನ ತೊಗೊಂಡಿದೆ, ಅಂದರೆ 24,800 ಒಂದು ಘಟ್ಟ ಈ ರೀತಿ ಆಗಿದೆ ಕ್ಲೋಸಿಂಗು. ಸೊ ಈಗ ಮೇಲ್ಗಡೆ ಹೋದರೆ ಇಮಿಡಿಯೇಟ್ ಆಗಿ ಶಾರ್ಪ್ ರೆಸಿಸ್ಟೆನ್ಸ್ ಅಂತ ಇರೋದು 24,800. ಸೊ 24,800 ಮೇಲ್ಗಡೆ ಬಿಟ್ಟು ಮೇಲ್ಗಡೆ ಹೋಗ್ತಿದೆ ಅಂದರೆ ಆಯಿತು, ನೀವು ಇನ್ನೂ ತುಂಬ ಪಾಸಿಟಿವ್ ಆಗಿದೆ ಸೆಂಟಿಮೆಂಟ್ ಏನೋ ನ್ಯೂಸು ಮತ್ತೊಂದು ಬಂತು ಅಂದ್ರೂ ಅದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು ನೆಕ್ಸ್ಟ್ ಟಾರ್ಗೆಟ್ಗಳ ತನಕ ಹೋಗಬೇಕು. ಆದರೆ 24,800ರಿಂದ 25,100 ತನಕ ಜಂಪ್ ಆಗೋ ಥರ ಸಿಚುವೇಶನ್ ಇದೆಯಾ? ಇಲ್ಲ. ಮಾರ್ಕೆಟಲ್ಲಿ ರೌಂಡ್ ಲೆವೆಲ್ನ ರೆಸ್ಪೆಕ್ಟ್ ಮಾಡುತ್ತೆ. 25,000 ಅನ್ನೋದು ತುಂಬ ದೊಡ್ಡ ಹಡಲ್ ಆಗಿ ಉಳಿಯುತ್ತೆ. ಹಾಗಾಗಿ 24,800 25,000 ಇವೆರಡು ತಲೆ ಮೇಲೆ ಇರುವಂಥ ದೊಡ್ಡ ರೆಸಿಸ್ಟೆನ್ಸ್ಗಳು. ಕೆಳಗಡೆ ಅಂದರೆ ಅಫ್ಕೋರ್ಸ್ 24,500 ರೌಂಡ್ ಲೆವೆಲು, ಅದು ಸಪೋರ್ಟ್ ಆಗಬೇಕು. ನೋಡೋಣ ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ ಮಾರ್ಕೆಟ್ ಅಂತ. 24,400 ಏನಾದ್ರು ಬ್ರೇಕ್ ಆಯಿತು ಅಂದರೆ ಆಗ 24,000ಕ್ಕೆ ಹೋಗ್ತಾ ಇದ್ದೀವಿ ಅಂತ. ನೆಕ್ಸ್ಟ್ ಮೇಜರ್ ಸಪೋರ್ಟ್ ಅಂತ ನಂಗಿರುವಂಥದ್ದು 24,500 ರೌಂಡ್ ಲೆವೆಲ್ ಆದರೂ ಕೂಡ 24,400 ತನಕನೂ ಬಂದು ಮಾರ್ಕೆಟು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಎಲ್ಲಿ ತನಕ ಈ ಲೋನ್ಗಳನ್ನು ಮಾಡ್ತಾ ಇರುತ್ತೋ ಅಥವಾ ದಿನದಲ್ಲೇ ಓಪನ್ ಆಗಿ ಒಂದು ಹೊಸ ಲೋನ್ ಮಾಡ್ತಾ ಇದೆಯೋ ಅವತ್ತು ಇಮಿಡಿಯೇಟ್ ಆಗಿ ರಿಕವರಿ ಬರುತ್ತೆ ಅಂತ ನೋಡೋಕ್ಕೆ ಹೋಗೋದು ಬೇಡ, ತೊಗೊಳಕ್ಕೆ ಹೋಗೋದು ಬೇಡ. ಮುಂದಿನ ವಾರ ಮಂತ್ಲಿ ಎಕ್ಸ್ಪೈರಿ ಕೂಡ ಅದನ್ನು ಮರೆಯುವಂಥದ್ದು ಬೇಡ. ಅದೇ ರೀತಿಯಾಗಿ IPOಗಳದ್ದು, ಈಗ IPOಗಳಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಸರಿಯಾದ ಸಮಯ ಅಲ್ವೇ ಅಲ್ಲ. ಆದರೂ ನೀವು ನೋಡ್ತಾ ಬರೋದಾದರೆ ಲಾಸ್ಟ್ ವಾರದಿಂದ ಒಂದಿಷ್ಟು IPOಗಳು ಲಿಸ್ಟ್ ಆಗ್ತಾನೆ ಇದೆ, ಹೊಸ IPOಗಳು ಕೂಡ ಬರೋದಿದೆ. ಆಗ್ರೋ ಲೈಫು, ಫ್ಯಾಬ್ಟೆಕ್ ಟೆಕ್ನಾಲಜೀಸ್, ಗ್ಲಾಟಿಸು, ಈ ಥರದ್ದು ಯಾವುದೋ ಒಂದಿಷ್ಟು ಬೇರೆ ರಿಲೇಟೆಡ್ ಸೆಕ್ಟರ್ದು ಬರ್ತಾ ಇದೆ IPOಗಳು. ಸೊ ಎಕನಾಮಿಕ್ ಕ್ಯಾಲೆಂಡರ್ ನೋಡ್ತಾ ಬರೋದಾದರೆ ಐ ಥಿಂಕ್ ಸದ್ಯದಲ್ಲಿ ಮೇನ್ ಇವೆಂಟ್ ಅಂತ ಇರೋದು RBIದು ರೆಪೋ ರೇಟ್ದು. ಯಾವತ್ತು ಬರ್ತಾರೋ ಅವರು ಐ ಥಿಂಕ್ ಬುಧವಾರ ಬರ್ತಾರೆ ಇಂಡಿಯಾದಲ್ಲಿ. ಎಸ್, ಸೊ ಬುಧವಾರ RBI ರೆಪೋ ರೇಟ್ ಪಾಲಿಸಿ ಇದೆ, ಅವತ್ತು ಇಂಪಾರ್ಟೆಂಟ್ ಡೇ ಆಗಿರುತ್ತೆ. ಮಂಗಳವಾರ ಪುಣ್ಯ ಈಗ ಏನಾಗಿದೆ, ಮಂಗಳವಾರ ನಮ್ಮ ಮಂತ್ಲಿ ಎಕ್ಸ್ಪೈರಿ ಆಯಿತು NSEದು. ಆದರೂ ಕೂಡ ಮಾರನೇ ದಿನನೇ ರೆಪೋ ರೇಟ್ ಇರೋದ್ರಿಂದ ಮೋಸ್ಟ್ ಪ್ರಾಬಬ್ಲಿ ಎಲ್ಲ ರೆಪೋ ರೇಟ್ನ ಇಳಿಸ್ತಾರೆ ಅಂತ ಇದೆ, ಒಂದು 0.25 ಬೇಸಿಸ್ ಕಮ್ಮಿ ಮಾಡ್ಬೋದು ಅಂತ ನೋಡೋಣ. ಯಾಕಂದರೆ ಫೆಡ್ ಕೂಡ ಇಳಿಸಿತ್ತು, ಹಾಗಾಗಿ ಇಲ್ಲೂ ಕೂಡ GST ಪುಷ್ ಆಗಿದೆ, ಇದೆಲ್ಲ ಆಗಿದೆ, ಕಮ್ಮಿ ಮಾಡ್ಬೋದು ಅಂತ ಇದೆ. ಸೊ ಕಮ್ಮಿ ಮಾಡ್ತಾರಾ ಏನು ಕತೆ ಅನ್ನೋದನ್ನು ನೋಡೋಣ. ಸೊ ಏನು ಚೇಂಜಸ್ ಆಗುತ್ತೆ ಅಂತ. ಬಟ್ ತುಂಬ ವಾಚ್ಫುಲ್ ಆಗಿರುವಂಥ ಸಿಚುವೇಷನ್ನು. ಫ್ಲ್ಯಾಟ್ ಆಗಿಡ್ತು ಅಂತಂದರೆ ಮಾರ್ಕೆಟು ರಿಯಾಕ್ಟ್ ಮಾಡ್ತಾ ಹೋಗ್ಬೋದು. ಕಮ್ಮಿ ಮಾಡಿದ್ರು ಅಂದರೆ ಮಾರ್ಕೆಟ್ಗೆ ಸ್ವಲ್ಪ ಪಾಸಿಟಿವಿಟಿ, ಅದೇನು ಚೇಂಜಸ್ ಆಗುತ್ತೆ ಅಂತ ನೋಡೋಣಂತೆ. ಅದೇ ರೀತಿಯಾಗಿ ಬೇರೆ ಒಂದಿಷ್ಟು ನೋಡ್ತಾ ಬರೋದಾದರೆ ಇಂಡಿಯಾ ವಿಕ್ಸ್ ಈಗ 12 ಹತ್ತಿರ ಬಂದಿದೆ ಅಲ್ವಾ, 11.11ವರೆಗೆ ಬಂದಿದೆ, ಆಲ್ಮೋಸ್ಟ್ 12 ಹತ್ತಿರ ಹೋಗಿ ಬಂದಿದೆ. ಸೊ ಇದನ್ನ ನೀವು ವಾಚ್ ಮಾಡ್ತಾ ಇರಬೇಕು. ಯಾಕಂದರೆ ಹಿಂದೆನೂ ಕೂಡ ಹೇಳಿದ್ದೀನಿ, ಇಂಡಿಯಾ ವಿಕ್ಸ್ ಬಗ್ಗೆ ಡೆಡಿಕೇಟೆಡ್ ಇದೆ, ಈ ವಿಡಿಯೋ ಎಂಡಿ ಕೊಟ್ಟಿರ್ತೀನಿ. ಯಾವಾಗ ತುಂಬ ಲೋ ಲೆವೆಲ್ಗೆ ಬರುತ್ತೋ ಅಲ್ಲಿಂದ ಶಾರ್ಪ್ ಆಗಿ ಏನೋ ಒಂದು ಇವೆಂಟ್ ಆಗುವಂಥದ್ದು ಸುಮಾರು ಸಲ ನಾವು ಈ ಥರ ಸನ್ನಿವೇಶಗಳನ್ನು ನೋಡಿದ್ದೀವಿ ಅಂತ. ಹಾಗಾಗಿ ಅದಕ್ಕೆ ನಾವು ಪ್ರಿಪೇರ್ ಆಗಿರುವಂಥದ್ದು ಒಳ್ಳೆಯದು. ಮೊನ್ನೆ ಮಾತಾಡಿದ್ದೆ ನಿಮಗೆ, ಆಪ್ಷನ್ ಸೆಲ್ಲರ್ಸು ಇವಾಗ ಹುಷಾರಾಗಿರುವಂಥ ಟೈಮು. ಯಾಕೆಂದರೆ ವಾಲಟೈಲ್ ಮಾರ್ಕೆಟಿಗೆ ದಾರಿ ಮಾಡಿಕೊಡುವಂಥ ಸಮಯ. ಯಾಕೆಂದರೆ ವಿಕ್ಸು ರಿವರ್ಸ್ ಆಗುವಂಥ ಚಾನ್ಸಸ್ನ ತೋರಿಸ್ತಾ ಇದೆ ಅಂತ. ಅದೇ ರೀತಿಯಾಗಿ ಗೋಲ್ಡು, ಫೆಡ್ ರೇಟಿಂದು ಇದಾಯಿತು, ಎಲ್ಲ ಆಯಿತು, ಎಲ್ಲ ಇನ್ಫ್ಲೇಷನ್ ಜಾಸ್ತಿ ಇದೆ, ಎಲ್ಲೂ ಕೂಡ ಪಾಸಿಟಿವಿಟಿ ಕಾಣಿಸ್ತಾ ಇಲ್ಲ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ. ಸೇಫ್ ಹೆವನ್ ಯಾವುದು? ಗೋಲ್ಡ್ ಈಸ್ ಕಂಟಿನ್ಯೂ ಟು ಗೋ ಹೈ. ಸೊ ಗೋಲ್ಡಲ್ಲಿ ಮೇಲ್ಗಡೆ ಹೋಗ್ತಾನೆ ಇದೆ, ನೋಡೋಣ ಎಲ್ಲಿ ತನಕ ಹೋಗುತ್ತೆ ಅನ್ನೋದಕ್ಕೆ ಏನು ಲೆವೆಲ್ ಇಲ್ಲ ಹಿಂದೆ. ಸೊ ಎಲ್ಲಿ ತನಕ ಮಾರ್ಕೆಟ್ ವೀಕ್ ಅನಿಸ್ತಾ ಇರುತ್ತೋ ಅಲ್ಲಿ ತನಕ ಹೋಗುತ್ತೆ. ಆದರೆ ಮಾರ್ಕೆಟು ಮೇಲೆ ಹೋಗಿ, ಗೋಲ್ಡು ಮೇಲೆ ಹೋಗಿ, ಈ ರೀತಿ
ರೀತಿ ಆಗೋಕ್ಕೆ ಸಾಧ್ಯ ಇಲ್ಲ. ಯಾವುದಾದ್ರೂ ಒಂದು ಬಸ್ಟ್ ಆಗಲೇಬೇಕು. ಗೋಲ್ಡ್ ಬಸ್ಟ್ ಆಗುತ್ತೋ, ಮಾರ್ಕೆಟ್ ಬಸ್ಟ್ ಆಗುತ್ತೋ, ಅಥವಾ ಎರಡು ಒಟ್ಟೊಟ್ಟಿಗೆ ಹೋಗ್ತಿದ್ದಾವಲ್ಲ ಎರಡೂ ಬಸ್ಟ್ ಆಗುತ್ತೋ ಗೊತ್ತಿಲ್ಲ. ಆ ಥರದ್ದು ಏನೋ ಒಂದು ಸಿಚುವೇಶನ್ ಅಂತೂ ಆಗೋ ಥರದ್ದು ಕಾಣಿಸ್ತಾ ಇದೆ. ಗೋಲ್ಡ್ ಕೂಡ ತುಂಬ ಒಂದು ಹೈ ಲೆವೆಲ್ಗೆ ಹೋಗಿದೆ. ಖಂಡಿತವಾಗ್ಲೂ ಇನ್ವೆಸ್ಟ್ ಮಾಡೋಂಥ ಲೆವೆಲಲ್ಲಿ ಇಲ್ಲ. ದಯವಿಟ್ಟು ಗೋಲ್ಡ್ ಆಯಿತು ಮಾರ್ಕೆಟನ್ನು ಬೀಳುತ್ತೇನೋ, ಗೋಲ್ಡ್ ಇನ್ನೂ ಮೇಲೆ ಹೋಗ್ಬೋದು ಅಂತ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ಈ ಸಲ ಸಿಚುವೇಶನ್ ಬೇರೆ ಥರ ಇದೆ. ಯೂಶಲಿ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅಂದರೆ ಗೋಲ್ಡ್ ಕೆಳಗಡೆ ಹೋಗ್ತಾ ಇತ್ತು, ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರ್ತಿತ್ತು. ಆದರೆ ಈ ಸಲ ಗೋಲ್ಡು ಮೇಲೆ ಹೋಗಿದೆ, ಮಾರ್ಕೆಟು ಮೇಲೆ ಹೋಗಿದೆ. ನನ್ನ ಪ್ರಕಾರ ಕ್ರ್ಯಾಶ್ ಆಯಿತು ಅಂದರೆ ಎರಡೂ ಕೂಡ ಕ್ರ್ಯಾಶ್ ಆಗುತ್ತೆ. ಸೊ ಆ ಚಾನ್ಸಸ್ಸು ದಟ್ಟವಾಗಿ ಕಾಣಿಸ್ತಾ ಇದೆ. ಸೇಮ್ ವಿತ್ ಸಿಲ್ವರು ಕೂಡ 1,42,000, ಎಲ್ಲಿ 60,000 70,000 ಇತ್ತು. ಈಗ ಜಸ್ಟ್ ಒಂದು 6 ತಿಂಗಳು 7 ತಿಂಗಳಿಂದನ ಯಾವಾಗ ಲಾಸ್ಟ್ ವರ್ಷ ಜುಲೈಯಲ್ಲಿ ಎಲ್ಲಿತ್ತು 80,000 ಇತ್ತು ಅಲ್ವಾ ಲಾಸ್ಟ್ ಇಯರಲ್ಲಿ. ಈ ವರ್ಷನೇ ನೀವು ತೊಗೊಳ್ಳಿ, ಏಪ್ರಿಲ್ 2025ರಲ್ಲಿ ದೊಡ್ಡ ಕರೆಕ್ಷನ್ ಆಗಿತ್ತಲ್ಲ, 87,000 ಆಯಿತು. ಎಲ್ಲಿ 87,000, ಎಲ್ಲಿ 1,41,000 ನೋಡಿ. ಅದೇ ರೀತಿಯಾಗಿ ಕಾಪರಲ್ಲೂ ಕೂಡ ಇವಾಗ ಸೆಂಟಿಮೆಂಟ್ ಚೆನ್ನಾಗೇ ಇದೆ, ಅದು ಮೇಲ್ಗಡೆನೇ ಇದೆ. ನೋಡೋಣ, ಇದನ್ನ ಬೀಟಾಗಿ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಸ್ವಲ್ಪ ಕಡಿಮೆ ಕಾಣಿಸ್ತಾ ಇದೆ ಇಲ್ಲಿ ಮಾಡಿರುವಂಥ ಕ್ಯಾಂಡಲ್ ಪ್ಯಾಟರ್ನ್ ನೋಡೋದಾದರೆ. ನೋಡೋಣ ಏನು ಚೇಂಜಸ್ ಆಗುತ್ತೆ, ಏನು ಕತೆ ಅಂತ. ಇದನ್ನು ಬಿಟ್ಟು ಸ್ಪೆಸಿಫಿಕ್ ಆಗಿ ನ್ಯೂಸ್ ಅಂದರೆ ಇವಾಗೆಲ್ಲ ಅದೇ ಹೇಳ್ತಾನಲ್ಲ, ಗ್ಲೋಬಲ್ ನ್ಯೂಸೇ ನಮಗೂ ನ್ಯೂಸ್ ಆಗಿಬಿಟ್ಟಿದೆ ಇವಾಗ. ಎಲ್ಲಿ ಯಾವ ಟೈಮಲ್ಲಿ ಏನಾಗುತ್ತೋ ಅನ್ನೋದೇ ಇವಾಗ ಕಾಯ್ಕೊಂಡು ಕೂತಿರೋಂಥ ನ್ಯೂಸ್ ಆಗಿಬಿಟ್ಟಿದೆ. ಸೊ ಅದನ್ನು ಬಿಟ್ಟು ಸ್ಪೆಸಿಫಿಕ್ ಆಗಿ ಅಂದರೆ ಇಂಡಿಯಾದು, ಪಾಕಿಸ್ತಾನದ್ದು ವಿಕ್ಟಿಮ್ ಕಾರ್ಡ್ ಅದೆಲ್ಲ ಇದೆ ನೋಡಿ. ಏನು ICC ಟೂರ್ನಮೆಂಟ್ ಆಡಲ್ಲ ಅಂತಲೇ ಈ ಸಲ 3 ಸಲ ಆಡೋಂಗಾಯಿತು ಈ ಟೂರ್ನಮೆಂಟಲ್ಲೇ. ಅದೆಲ್ಲ ನಡೀತಾ ಇರುತ್ತೆ. ಸ್ಮಾಲ್ ಕ್ಯಾಪು 77% ಕರೆಕ್ಷನ್ ಆಗಿದೆಯಂತೆ. ಮತ್ತು ಈಗ ಈ ಇಂಟರ್ನ್ಯಾಷನಲ್ ಫಂಡ್ಗಳಿತ್ತಲ್ಲ, ಕೆಲವರು ಫ್ಲೆಕ್ಸಿ ಕ್ಯಾಪು ಮತ್ತು ಇಂಟರ್ನ್ಯಾಷನಲ್ ಫಂಡ್ ಅಂತಲೇ ಇನ್ವೆಸ್ಟ್ ಮಾಡ್ತಾ ಇದ್ರಲ್ಲ, ಅದೆಲ್ಲ RBIದು ಏನು ಒಂದು 7 ಲಕ್ಷ ಕೋಟಿನ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಅದ್ರ ಮೇಲೆ ಮಾಡೋಂಗಿಲ್ಲ ಅಂತ ಹೇಳಿದ್ರಲ್ಲ. ಆ ಕಾರಣದಿಂದ ಸುಮಾರು ಜನ ತೊಗೊತಾ ಇಲ್ಲ. ಆದರೆ ಅದಕ್ಕೆ ಒಂದು ಹೊಸ ಕಾನ್ಸೆಪ್ಟ್ ತರ್ತಾ ಇದ್ದಾರೆ, IFSC ಅಂತ. ಅದ್ರ ಬಗ್ಗೆ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಗಿಫ್ಟ್ ಸಿಟಿದು SGX ನಿಫ್ಟಿ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ. SGX ನಿಫ್ಟಿ ಥರನೇ ಗಿಫ್ಟ್ ನಿಫ್ಟಿ ಆಗ್ತಾ ಹೋಯಿತು. ಸೊ ಗಿಫ್ಟ್ ನಿಫ್ಟಿ ಸಾಕಾರ ಅಂತ ಅದು ಒಂದು ಶಾರ್ಟ್ ಸೀರೀಸಲ್ಲಿ ವಿಡಿಯೋ ಮಾಡಿದ್ದೆ, ವಿಡಿಯೋ ಎಂಡಿಗೆ ಕೊಟ್ಟಿರ್ತೀನಿ. ಆದರೆ ಇವಾಗ ಸುಮಾರು ಟ್ಯಾಕ್ಸ್ ರಿಲೇಟೆಡ್ ಆಗಿರ್ಬೋದು, ಬೇರೆ ಬೇರೆ ಪ್ರಾಡಕ್ಟ್ಗಳಿಗಾಗಿರ್ಬೋದು ಪುಷ್ ಕೊಡೋಂಥರ ಸಾಕಷ್ಟು ಪ್ರಾಡಕ್ಟ್ಸ್ಗಳು ಬರ್ತಾ ಇದೆ. ಫಂಡ್ ಹೌಸ್ಗಳು ಕೂಡ ಇಂಟ್ರೆಸ್ಟ್ನ ತೋರಿಸ್ತಾ ಇದ್ದಾರೆ. ಸೊ ಗಿಫ್ಟ್ ಸಿಟಿ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಅದು ಇನ್ನೂ ಲಾಂಚ್ ಆಗಿಲ್ಲ. IFSC ಲಾಂಚ್ ಆದರೆ ಇಂಟರ್ನ್ಯಾಷನಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿರೋರು ಥ್ರೂ ಗಿಫ್ಟ್ ಸಿಟಿ ಮೂಲಕ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಅದು ಇಂಟ್ರೆಸ್ಟಿಂಗ್ ಟಾಪಿಕ್, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣಂತೆ. ಜೊತೆಗೆ BSNL ಸ್ವದೇಶಿ 4G ನೆಟ್ವರ್ಕ್ ಒಡಿಶಾದಿಂದ ಲಾಂಚ್ ಮಾಡಿದ್ದಾರೆ. ಸೊ ತುಂಬ ಒಂದು ಇಂಪ್ರೂವ್ಮೆಂಟ್ ಆಗಬೇಕು. 5G ರೆಡಿ ಸಿಮ್ ಅಂತ ಏನೋ ಕೊಟ್ಟಿದ್ದಾರೆ ನಮಗೆಲ್ಲ, ಆದರೆ ಇನ್ನು 4Gನೇ ಕರೆಕ್ಟಾಗಿ ಬರ್ತಾ ಇಲ್ಲ. ಅದೇನಾಗುತ್ತೆ ಅಂತ ನೋಡೋಣ. ಬಟ್ ಸುಮಾರು ಜನ ಇವಾಗ ಟ್ರಂಪ್ ಇಂಡಿಯಾಗೆ ಈ ಥರ ಅನ್ಫೇರ್ ಆಗಿ ಟಾರ್ಗೆಟ್ ಹಾಕ್ತಾ ಇರೋದು, ನ್ಯಾಯಸಮ್ಮತವಲ್ಲದ ಟ್ಯಾರಿಫ್ಗಳನ್ನು ಹಾಕ್ತಾ ಇರೋದು, ಬೆಸ್ಟ್ ಫ್ರೆಂಡು ನೀವು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು ಹಾಕ್ತಾ ಇರೋಂಥದ್ದು ಭಾರತಕ್ಕೆ. ಇದು ಚೈನಾಗೆ ಅಡ್ವಾಂಟೇಜ್ ಕೊಡ್ತಾ ಇದೆ ಅಂತ ಸುಮಾರು ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ಸ್ಗಳು ಕೂಡ, ಏಜೆನ್ಸಿಗಳು ಕೂಡ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಅನ್ಡೌಟೆಡ್ಲಿ FIAಗಳ ದುಡ್ಡು ಇನ್ನೂ ಆಚೆ ಹೋದರೆ ಕೂಡ ಆಶ್ಚರ್ಯ ಇಲ್ಲ. ಅದೇ ರೀತಿಯಾಗಿ ಬುಲೆಟ್ ಟ್ರೈನ್ದು ಪ್ರಾಜೆಕ್ಟು 2027ರಲ್ಲಿ ಓಪನ್ ಆಗುತ್ತೆ, ಮುಂಬೈ ಟು ಅಹಮದಾಬಾದ್ ಅಂತ ಬಂದಿದೆ. ಜೊತೆಗೆ ತುಂಬ ದೊಡ್ಡ ಮಟ್ಟಿನ ರೈನ್ ಅಲರ್ಟ್ ಹೇಳಿದ್ದಾರೆ ಮುಂಬೈಯಲ್ಲಿ, ಕೋಸ್ಟಲ್ ಕರ್ನಾಟಕ, ನಮ್ಮ ಕರಾವಳಿ ಪ್ರದೇಶಗಳಲ್ಲಿ ಇಲ್ಲೆಲ್ಲ. ಸೊ ತುಂಬ ಜೋರಾಗಿ ಮಳೆ ಆಗುತ್ತಂತೆ ಈ ವಾರ. ಸೊ ನೋಡೋಣಂತೆ ಏನಂತ. ಅದೇ ರೀತಿಯಾಗಿ FIDA ಡೇಟಾ ನೋಡಬೇಕಿತ್ತಲ್ಲ, FIDA ಡೇಟಾ ನೋಡಿ ಮತ್ತೆ ಹೇಳ್ತಾ ಇದ್ದೀನಿ. ಸೆನ್ಸೆಕ್ಸ್ ಎಕ್ಸ್ಪೈರಿ ಈ ಸಲ 1 ಅಕ್ಟೋಬರ್ 2 ಅಕ್ಟೋಬರ್ ಇರೋದಿಲ್ಲ, ಅದು ದಯವಿಟ್ಟು ಮರೆಯೋಕ್ಕೆ ಹೋಗ್ಬಿಡಿ. FIDA ಡೇಟಾ ನೋಡಿದ್ರೆ ಓಕೆ 30,000 ಕೋಟಿ ಈ ಮಂತಿಂದು. ಸೊ ಡೈಲಿ ನೋಡಿದ್ರೆ ದೊಡ್ಡದಾಗೆ ಮಾರಿದ್ದಾರೆ. ಶುಕ್ರವಾರ ದಿವಸ 5,688 ಕೋಟಿ FIಗಳು ಮಾರಿದ್ದಾರೆ. DAಗಳು ಮ್ಯಾಚ್ ಮಾಡಿದ್ರು ಕೂಡ ಪ್ಯಾನಿಕ್ ಸೆಲ್ಲಿಂಗ್ ನೋಡಿ. 2 ದಿನದಿಂದ ಸ್ವಲ್ಪ ಇಲ್ಲಿ ಪ್ಯಾಟರ್ನೇ ನೋಡ್ತಾ ಬನ್ನಿ, ಇಲ್ಲಿ ಸೆಟಲ್ ಆಗಿತ್ತು. ಈಗ FIDAಗಳಲ್ಲೂ ಬಸ್ ಸ್ಟ್ಯಾಂಡ್ ಮಾಡ್ಬೋದೇನೋ ನಾವು, ಆಯಿತಾ. ಇಲ್ಲಿ ಒಂದೇ ಸಣ್ಣ ಮಾಡ್ತಾ ಇದ್ದಾರೆ ಅಂದರೆ ಓಕೆ ಎಲ್ಲೋ ದೊಡ್ಡ ಮೂಮೆಂಟ್ ಬರೋದಿದೆ ಅಂತ. ಈಗ ಬರ್ತಾ ಇದೆ ದೊಡ್ಡ ಮೂಮೆಂಟ್ಗಳು. ಸೊ ದೊಡ್ಡ ಮೂಮೆಂಟ್ಗಳು ಬರ್ತಾ ಇದೆ ಅಂದರೆ ಮಾರ್ಕೆಟಲ್ಲೂ ಕೂಡ ವಾಲಟಿಲಿಟಿ ಆಗುತ್ತೆ. ಯಾಕೆಂದರೆ ಹಿಂದೆ ನೋಡಿದ್ರೆ ಇಲ್ಲಿ ದೊಡ್ಡ ಮೂಮೆಂಟ್ ಆಗಿತ್ತು, ಆಮೇಲೆ ಸ್ವಲ್ಪ ದಿನ ಸೈಲೆಂಟ್ ಆಗಿತ್ತು, ಈಗ ಫುಲ್ಲು. ಈಗ ವಾಪಸ್ ಮತ್ತೆ ಬಿಗ್ ಮೂಮೆಂಟ್ಗಳು ಶುರುವಾಗಿದೆ FIDAಗಳಿಂದ, ಬಿಕಾಸ್ ಆ ಥರದ್ದು ನ್ಯೂಸ್ಗಳು ಕೂಡ ಬರ್ತಾ ಇದೆ. ಸೊ ಇದಿಷ್ಟು ಇವತ್ತಿನ ಚಾಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿತ್ತು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರಾದರೂ ಓಪನ್ ಮಾಡಿಸಿಲ್ಲ ಅಂತಂದರೆ GST ಬೆನಿಫಿಟ್ ಸಿಗ್ತಾ ಇದೆ, ದಯವಿಟ್ಟು ಅದನ್ನ ಉಪಯೋಗಿಸ್ಕೊಳ್ಳಿ. ಆದಷ್ಟು ಬೇಗ ನೀವು ಮುಂದಿನ ವರ್ಷ ನಿಮ್ಮ ಒಂದು ವಯಸ್ಸು 1 ವರ್ಷ ಜಾಸ್ತಿ ಆಗೋಕ್ಕಿಂತ ಮುಂಚೆ ಮಾಡಿಸ್ಕೊಂಡ್ರೆ ನೀವು 5ರಿಂದ 6% ಅಲ್ಲೇ ನೀವು ಸೇವ್ ಮಾಡ್ತಾ ಹೋಗ್ಬೋದು. ಒಂದು ಟರ್ಮ್ ಇನ್ಶೂರೆನ್ಸ್ನ ತೊಗೊಂಡ್ರೆ ಬೇರೆ ಯಾವುದೇ ಲೈಫ್ ಇನ್ಶೂರೆನ್ಸು ಮನುಷ್ಯನಿಗೆ ಬೇಕಾಗಿಲ್ಲ. ಒಂದು ಟರ್ಮ್ ಇನ್ಶೂರೆನ್ಸು, ಒಂದು ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ಬೇಕಾದಷ್ಟು. ಹಾಗಾಗಿ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ನ ನಿಮ್ಮ ವಯಸ್ಸು ಚಿಕ್ಕದಾಗಿದ್ದಾಗಲೇ ತೊಗೊಂಡ್ರೆ ನೀವು ಕೂಡ ಸೇವ್ ಮಾಡ್ತಾ ಹೋಗ್ಬೋದು. ಅದರ ಫಾರ್ಮ್ನ ನಾನು ಪ್ರತಿ ವಿಡಿಯೋದ ಪಿನ್ ಕಾಮೆಂಟಲ್ಲಿ ಕೊಟ್ಟಿರ್ತೀನಿ, ನೀವು ಫಿಲಪ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ನಮ್ಮ ಚಾನಲ್ನ ಈ ವರ್ಷದ ಮಿಷನ್ನು ಏನು 2025 ಮಿಷನ್ನು ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡುವಂಥದ್ದು. IT ಉದ್ಯೋಗಿಗಳದ್ದು ಕೇಳ್ತಾನೆ ಇದ್ದೀರಾ, ಯಾರು ಸ್ಯಾಲ್ರಿಡ್ ಇದ್ದೀರಾ, IT ಇದ್ದೀರಾ ಅಂದರೆ ನೋಡಿ, ಮೊನ್ನೆ TCS 12,000 ಅಂತ ಬಂದಿತ್ತು. ನಿನ್ನೆ ಆಕ್ಸೆಂಚರ್ ರಿಸಲ್ಟ್ಸ್ ಬಂದಾಗ ಅವರು 11,000 ಜನನ ತೆಗೆದಿದ್ದಾರೆ ಅಂತ ಬಂದಿತ್ತು. ಹಾಗಾಗಿ ಒಂದು
ಏನಂತ ಹೇಳ್ತಾರೆ, ಒಂದು ಸ್ಟೆಬಿಲಿಟಿ ಅನ್ನೋದು ಇಲ್ಲ, ತುಂಬ ಅನಿಶ್ಚಿತತೆಯ ವಾತಾವರಣದಲ್ಲಿ ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ಒಂದು ಎಮರ್ಜೆನ್ಸಿ ಫಂಡ್ ಅಂತ ತೆಗೆದಿಡುವಂಥದ್ದು, ಅಟ್ಲೀಸ್ಟ್ ಅನ್ಎಂಪ್ಲಾಯ್ಡ್ ಆಯಿತು ಅಂತಂದರೆ, ಕೆಲಸ ಇಲ್ಲ ಅಂತ ಆಯಿತು ಅಂತಂದರೆ ಒಂದು 3 ತಿಂಗಳ ಎಕ್ಸ್ಪೆನ್ಸ್ ಆಗೋಷ್ಟಾದರೂ ದುಡ್ಡನ್ನು ನೀವು ತೆಗೆದಿಟ್ಕೊಂಡಿದ್ರೆ ನೆಕ್ಸ್ಟು ಹುಡುಕೋಷ್ಟೊತ್ತಿಗೆ ಕೆಲಸಕ್ಕೆ ಒಂದು ಸಹಕಾರ ಕೊಡ್ತಾ ಹೋಗುತ್ತೆ. ಮಿನಿಮಮ್ 6 ತಿಂಗಳ ಒಂದು ಎಕ್ಸ್ಪೆನ್ಸಸ್ಗಳನ್ನು, ಡೈಲಿ ಎಕ್ಸ್ಪೆನ್ಸಸ್ ಅನ್ನೋದಕ್ಕಿಂತ ಎಸೆನ್ಷಿಯಲ್ಸ್ ಮನೆಗೆ ಬೇಕೇ ಬೇಕು ಅನ್ನೋದನ್ನು ತೆಗೆದಿಡುವಂಥದ್ದು ತುಂಬ ಒಂದು ಒಳ್ಳೆಯ ನಿರ್ಧಾರ ಆಗ್ತಾ ಹೋಗುತ್ತೆ. ಅದನ್ನ ಇನ್ವೆಸ್ಟ್ ಮಾಡೋದಾಗಲಿ ಏನು ಮಾಡೋಕ್ಕೆ ಹೋಗ್ಬಿಡಿ, ಸಪ್ರೇಟಾಗಿ ತೆಗೆದಿಟ್ಕೊಂಡಿರಿ, ನೆರವಿಗೆ ಬೇಕಾಗೋ ಥರ ಅಂತ ಹೇಳ್ತೀನಿ. ಈಗ ಮಳೆಗಾಲ ಬರ್ತಿರೋಕ್ಕಿಂತ ಮುಂಚೆ ಇರುವೆಗಳು ಹೋಗ್ಬಿಟ್ಟು ಕೂಡಿಟ್ಕೊತಾವಲ್ಲ ಧಾನ್ಯಗಳನ್ನು, ಮಳೆಗಾಲ ಮುಗಿಯೋ ತನಕ ಅಲ್ಲಿರಲಿ ಅಂತ. ಅದೇ ಕಾನ್ಸೆಪ್ಟ್ ಎಮರ್ಜೆನ್ಸಿ ಫಂಡ್ ಬಗ್ಗೆನೂ ಡೆಡಿಕೇಟೆಡ್ ವೀಡಿಯೋ ಮಾಡಿದ್ದೀನಿ, ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.